ಎಲ್ಲಾರುನು ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಅದ್ರ ಹಿಂದೆಗಡೆ ಹೋಗ್ತಾ ಇದ್ರೆ, ಇಲ್ಲೊಂದು ಮೆಟಲ್ ಸೈಲೆಂಟ್ ಆಗಿ ಅದಕ್ಕೆ ಕಾಂಪೀಟ್ ಮಾಡೋ ರೇಂಜ್ಗೆ ರಿಟರ್ನ್ಸ್ ನ ಪೋಸ್ಟ್ ಮಾಡ್ತಾ ಇದೆ. ಅದು ಯಾವುದು ಅಂತಂದ್ರೆ ಕಾಪರ್. ಏನಕ್ಕೆ ಕಾಪರ್ ಡಿಮ್ಯಾಂಡ್ ಸಡನ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಮತ್ತೆ ಅದ್ರ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂತ ಚೆಕ್ ಮಾಡಿದ್ರೆ, ನಾವು ಮೊದಲಿಂದ ಕಾಪರ್ನ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ? ಬಿಲ್ಡಿಂಗ್ಸ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಅಂದ್ರೆ ವೈರಿಂಗ್ ಯೂಸ್ ಮಾಡ್ತೀವಿ, ಕೇಬಲ್ಸ್ ಅಲ್ಲಿ ಕಾಪರ್ನ ಯೂಸ್ ಮಾಡ್ತಾರೆ, ಮತ್ತೆ ಎಲೆಕ್ಟ್ರಿಕಲ್ ಮೈನ್ ಆಗಿ ಎಲೆಕ್ಟ್ರಿಕಲ್ಸ್ ಅಲ್ಲಿ ಕಾಪರ್ನ ಯೂಸ್ ಮಾಡ್ತಾರೆ. ಅದನ್ನ ಬಿಟ್ಟು ಹೊಸದಾಗಿ ಗ್ರೀನ್ ಎನರ್ಜಿಗೆ ಕಾಪರ್ನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ರೀಸೆಂಟ್ ಟೈಮ್ಸ್ ಅಲ್ಲಿ ವಿಂಟರ್ ವಿಂಡ್ಸ್ ಗೆ ಜಾಸ್ತಿ ಕಾಪರ್ನ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ಗ್ರೀನ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಜಾಸ್ತಿ ಕಾಪರ್ ಯೂಸೇಜ್ ನ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನ ಬಿಟ್ಟು ರೀಸೆಂಟ್ ಟೈಮ್ಸ್ ಅಲ್ಲಿ ಜಾಸ್ತಿ ಕಾಪರ್ನ ಕನ್ಸ್ಯೂಮ್ ಮಾಡ್ತಾ ಇರೋದು ಯಾವುದು ಅಂತಂದ್ರೆ ಇವಿ ಕಾರ್ಸ್. ಇದರಲ್ಲಿ ಇವಿ ಕಾರ್ ಬ್ಯಾಟ್ರೀಸ್ಗೆ ಕಾಪರ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಮೈನ್ ಆಗಿ ಇವಿ ಕಾರ್ಸ್ ಇಂದಾನೆ ಡಿಮ್ಯಾಂಡ್ ಜಾಸ್ತಿ ರೀಸೆಂಟ್ ಟೈಮ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಹಾಗಾದ್ರೆ ಇದೊಂದು ಫ್ಯಾಕ್ಟರ್ ಇಂದಾನೆ ಕಾಪರ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆಯಾ ಅಂತಂದ್ರೆ ಅಲ್ಲ. ಯಾಕಂತಂದ್ರೆ ಸಪ್ಲೈ ಕೂಡ ಕಡಿಮೆ ಆಗ್ತಾ ಇದೆ. ಏನಕ್ಕೆ ಸಪ್ಲೈ ಸಡನ್ ಆಗಿ ಕಡಿಮೆ ಆಗ್ತಾ ಇದೆ ಅಂತ ಚೆಕ್ ಮಾಡಿದ್ರೆ, ಗ್ಲೋಬಲ್ ಲೆವೆಲ್ ಅಲ್ಲಿ ತುಂಬಾ ಮೈನಿಂಗ್ ಸೆಕ್ಟರ್ಸ್ ಇದೆ. ಅಂದ್ರೆ ಕಾಪರ್ನ ಮೈನಿಂಗ್ ಮಾಡುವಂತ ಸೆಕ್ಟರ್ಸ್. ಅದನ್ನ ಪ್ಯೂರ್ ಕಾಪರ್ ಆಗಿ ಕನ್ವರ್ಟ್ ಮಾಡುವಂತ ಕಂಪ್ನೀಸ್ ಬೇರೆ, ಅದನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಮೈನಿಂಗ್ ಮಾಡುವಂತ ಕಂಪ್ನೀಸ್ ಬೇರೆ ಇರುತ್ತೆ. ಸೊ ಈಗ ಎಫೆಕ್ಟ್ ಆಗ್ತಾ ಇರೋದು ಆ ಮೈನಿಂಗ್ ಮಾಡ್ತಾರಂತ ಕಂಪ್ನೀಸ್ಗೆ. ಯಾಕಂತ ಅಂದ್ರೆ ಕೆಲವು ಗ್ಲೋಬಲ್ ಲೆವೆಲ್ ಅಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಮತ್ತೆ ಫ್ಲಡ್ಸ್ ಆಗ್ತಾ ಇರೋದ್ರಿಂದ ಆ ಮೈನಿಂಗ್ ಏರಿಯಾಸ್ ಏನಿರುತ್ತೆ, ಸೊ ಆ ಫ್ಲಡ್ಸ್ ಅಲ್ಲಿ ಮತ್ತೆ ಲ್ಯಾಂಡ್ ಸ್ಲೈಡ್ಸ್ ಅಲ್ಲಿ ಆ ಏರಿಯಾಸ್ ಡೆಮಾಲಿಶ್ ಆಗ್ತಾ ಇದೆ. ಸೊ ಅದರಿಂದ ಸಪ್ಲೈ ಕಡಿಮೆ ಆಗ್ತಾ ಇದೆ. ಕೆಲವು ಲಾರ್ಜೆಸ್ಟ್ ಮೈನಿಂಗ್ ಸೆಂಟರ್ಸ್ ಏನಿರುತ್ತೆ ಗ್ಲೋಬಲ್ ಲೆವೆಲ್ ಅಲ್ಲಿ, ಅದೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಇಂದ ವ್ಯಾನಿಶ್ ಆಗಿದೆ. ಸೊ ಅದರಿಂದ ಸಪ್ಲೈ ಕಡಿಮೆ ಆಗ್ತಾ ಇದೆ. ಒಂದ್ ಕಡೆ ಇವಿ ಕಾರ್ಸ್ ಇಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದಾನೆ ಕಾಪರ್ ಪ್ರೈಸ್ ಸ್ಕೈ ರಾಕೆಟ್ ರೇಂಜ್ ಅಲ್ಲಿ ಹೋಗ್ತಾ ಇದೆ. ಸೊ ಹಾಗಾದ್ರೆ ಕಾಪರ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕಿರುವಂತ ರೂಟ್ಸ್ ಏನು? ಯಾಕಂದ್ರೆ ಇಂಡಿಯಾದಲ್ಲಿ ಡೈರೆಕ್ಟ್ ಇಟಿಎಫ್ಸ್ ಇಲ್ಲ ಕಾಪರ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಸೊ ನೀವು ಕಾಪರ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಸೊ ಕಾಪರ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವ್ಯಾವ ರೂಟ್ಸ್ ಇದೆ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಸೊ ಇದೇ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಕಮೋಡಿಟೀಸ್ ಬಗ್ಗೆ, ಜಿಯೋ ಪೊಲಿಟಿಕ್ಸ್ ಬಗ್ಗೆ ವಿಡಿಯೋಸ್ ನ ಮಾಡ್ತಾ ಇರ್ತೀವಿ. ನಾವು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ವರೆಗೂ ರೀಚ್ ಆಗ್ಬೇಕು ಅಂತಂದ್ರೆ ತಪ್ಪದೆ ನಮ್ಮ ಪೇಜ್ ನ ಫಾಲೋ ಮಾಡಿ ಇಟ್ಕೊಳ್ಳಿ.